It's a noble work, doctor. Let you progress it. ಸೊ ಇವತ್ತು ನಮ್ಮ ಆರ್ಕಿಡ್ಸ್ ಹೆಲ್ತ್ IVF ಸೆಂಟರ್ನ ನಮ್ಮ ಆನರಬಲ್ ಮಿನಿಸ್ಟರ್ ಆಫ್ ಹೈಯರ್ ಎಜುಕೇಷನ್ ಡಾಕ್ಟರ್ MC ಸುಧಾಕರ್ ಮತ್ತು ಆನರಬಲ್ ಮಿನಿಸ್ಟರ್ ಆಫ್ ಅರ್ಬನ್ ಡೆವಲಪ್ಮೆಂಟ್ ಶ್ರೀ ಬೈರತಿ ಸುರೇಶ್ ಅವರು ಇನಾಗ್ರೇಟ್ ಮಾಡಿದ್ದಾರೆ. ಇದು ನಮಗೆ ಒಂದು ಪ್ರೌಡ್ ವಿಷಯ ಆಗಿದೆ. ಈ IVF ಸೆಂಟರ್ದು ಏನು ವಿಶೇಷತೆ ಅಂದರೆ ಫೀಮೇಲ್ ಮತ್ತು ಮೇಲ್ ಬಂಜೆತನ ಎರಡೂ ನಾವು ಒಟ್ಟಿಗೆ ಅದನ್ನು ಟ್ಯಾಕಲ್ ಮಾಡೋದು ಹೇಗೆ, ಅದನ್ನ ಹೇಗೆ ಅಡ್ರೆಸ್ ಮಾಡೋದು ಅಂತ ನೋಡ್ತೀವಿ. ಸೊ ಇದರಲ್ಲಿ ಪರ್ಸ್ನಲೈಸ್ಡ್ ಕೇರ್ ಸಿಗುತ್ತೆ. ಪೇಷಂಟ್ಗೆ ಎಲ್ಲ ಎಂಟರ್ ಆಗಿದ್ದರಿಂದ ಮಗು ಬೇಬಿನ ಕೈಯಲ್ಲಿ ತೊಗೊಂಡು ಹೋಗೋರ್ಗೂ ಸ್ಟೆಪ್ ಬೈ ಸ್ಟೆಪ್ ಏನೇನು ಹೆಲ್ಪ್ ಬೇಕೋ, ಏನೇನು ಕೇರ್ ಬೇಕೋ ಆ ಥರ ಪರ್ಸ್ನಲೈಸ್ಡ್ ಕೇರ್ನ ಇಲ್ಲಿ ನಾವು ಕೊಡ್ತೀವಿ. ಸೊ ಇದನ್ನು ನಾವು ಎಕ್ಸ್ಟ್ರಾ ಸ್ಪೆಷಲ್ ಆಗಿ ಮಾಡಿದ್ದೀವಿ. ಇದು ನಮಗೆ ತುಂಬ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಿ ಈ ಸೆಂಟರ್ನ ಇನಾಗ್ರೇಟ್ ಮಾಡ್ತಾ ಇದ್ದೀವಿ ಇವತ್ತು. ಮೇಡಮ್, ಈ ಬಂಜೆತನಕ್ಕೆ ಏನು ಕಾರಣ ಮತ್ತು ಯಾಕೆ ಬರ್ತಾ ಇದೆ ಈ ಥರ ಅಂತ? ಬಂಜೆತನ ಆಲ್ಮೋಸ್ಟ್ 1 in 8 ಕಪಲ್ಸಲ್ಲಿ ಕಾಣಿಸುತ್ತೆ. ಸೊ ಇದಕ್ಕೆ ಮೋಸ್ಟ್ ಕಾಮನ್ ಕಾಸ್ ಅಂದರೆ 30% ಮೇಲ್ ಕಾಸಸ್ ಇರ್ಬೋದು, ಅಂದರೆ ಸ್ಪರ್ಮ್ ಕೌಂಟ್ ತುಂಬ ಕಮ್ಮಿ ಇರ್ಬೋದು, ಮೊಟಿಲಿಟಿ ಕಮ್ಮಿ ಇರ್ಬೋದು, ಇಲ್ಲ 30% ಫೀಮೇಲ್ ಕಾಸಸ್ ಇರ್ಬೋದು, ಎಗ್ ಚೆನ್ನಾಗಿರಲ್ಲ, ಅಥವಾ ಟ್ಯೂಬ್ಸಲ್ಲಿ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಯೂಟ್ರಸಲ್ಲಿ ಪ್ರಾಬ್ಲಮ್ ಇರ್ಬೋದು. ಇನ್ನೊಂದು 30% ಬೋತ್ ಮೇಲ್ ಆ್ಯಂಡ್ ಫಿಮೇಲಲ್ಲಿ ಏನಾದರೂ ಪ್ರಾಬ್ಲಮ್ ಇರ್ಬೋದು. 10% ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಕರಿತೀವಿ. ಈಗಿನ ಕಾಲದಲ್ಲಿ ಏನಕ್ಕೆ ಜಾಸ್ತಿ ನೋಡ್ತಾ ಇದ್ದೀವಿ, ಒಂದು ತುಂಬ ಪೊಲ್ಯೂಷನ್ಗೆ ಎಕ್ಸ್ಪೋಸ್ ಆಗ್ತೀವಿ. ಈಗಿನ ಲೈಫ್ ಸ್ಟೈಲ್ ಬೇರೆ ಥರ ಇದೆ, ಮತ್ತು ಒಬ್ರೊಬ್ರು ಮದುವೆ ಆಗೋದು ಲೇಟ್ ಮಾಡ್ತಾರೆ, ಮಗು ಮಾಡ್ಕೊಳ್ಳೋದು ಲೇಟ್ ಮಾಡ್ತಾರೆ, ಅಡ್ವಾನ್ಸ್ಡ್ ಏಜಿಂದ ಪ್ರೆಗ್ನೆನ್ಸಿ ಚಾನ್ಸಸ್ ಕಮ್ಮಿ ಆಗುತ್ತೆ. ಸೊ ಈ ಕಾರಣದಿಂದ ಬಂಜೆತನ ಜಾಸ್ತಿ ಆಗ್ತಾ ಇದೆ. ನೀವೇನು ಟಿಪ್ಸ್ ಕೊಡಲಿಕ್ಕೆ ಇಷ್ಟಪಡ್ತಿದ್ದೀರಾ? ಸೊ ಫಸ್ಟ್ ಆಫ್ ಆಲ್ ಬಂಜೆತನಕ್ಕೆ ನೀವು ಲೈಫ್ ಸ್ಟೈಲ್ನ ಇಂಪ್ರೂವ್ ಮಾಡ್ಕೊಬೇಕು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲ ಸ್ಟಾರ್ಟ್ ಆಗೋದು ಲೈಫ್ ಸ್ಟೈಲಿಂದ. ಹೆಲ್ದಿ ಊಟ ತಿನ್ನಬೇಕು, ಅಡಿಕ್ವೇಟ್ ಸ್ಲೀಪ್ ಮಾಡಬೇಕು, ಸ್ಟ್ರೆಸ್ ಕಮ್ಮಿ ಮಾಡ್ಕೊಬೇಕು, ಏನು ಹ್ಯಾಬಿಟ್ಸ್ ಅಡಿಕ್ಷನ್ಸು ಇಲ್ಲ ಡ್ರಗ್ ಅಬ್ಯೂಸು ಇಲ್ಲ ಸ್ಮೋಕಿಂಗು ಡ್ರಿಂಕಿಂಗು ಅದೆಲ್ಲ ಕಮ್ಮಿ ಮಾಡ್ಕೊಬೇಕು. ಆಮೇಲೆ ನಿಮ್ಮ ಫರ್ಟಿಲಿಟಿ ಇವ್ಯಾಲ್ಯೂಯೇಷನ್ ಮಾಡಿಸ್ಕೊಳ್ಳಿ. ಯೂಶಲಿ ಸ್ವಲ್ಪ 30 years ಫಿಮೇಲ್ ಮುಟ್ತಾ ಇದ್ದರೆ ಇಲ್ಲ ಮದುವೆ ಆಗೋದಕ್ಕೆ ಮುಂಚೆ ಕಪಲ್ಸು ಫರ್ಟಿಲಿಟಿ ಇವ್ಯಾಲ್ಯೂಯೇಷನ್ ಮಾಡಿಸ್ಕೊಂಡು ಅದಾದಮೇಲೆ ಫ್ಯಾಮಿಲಿ ಪ್ಲ್ಯಾನ್ ಮಾಡಿಕೊಂಡ್ರೆ ಆವಾಗ ಬೆಟರಾಗಿ ನಿಮ್ಮದು ಪ್ಲ್ಯಾನ್ನ ಸಾರ್ಟ್ ಔಟ್ ಮಾಡಿಕೊಂಡು ಫರ್ದರ್ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಯಾವಾಗಲೂ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಎಲ್ಲ ಥರ ಬಂಜೆತನಕ್ಕೂ ಟ್ರೀಟ್ಮೆಂಟ್ ಕೊಡ್ತೀರಾ? ಎಲ್ಲ ಥರ ಬಂಜೆತನಕ್ಕೂ ಟ್ರೀಟ್ಮೆಂಟ್ ಕೊಡ್ತೀವಿ. ಅದು ಬಟ್ ಯಾವ ಥರ ಅಂತ ನೋಡಿಕೊಂಡು ಏನು ಪ್ರಾಬ್ಲಮ್ ಇದೆ ಅಂತ ನೋಡಿಕೊಂಡು ಯಾರು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಡಿಸೈಡ್ ಮಾಡ್ತೀವಿ. ಆದರೆ ಒಂದೊಂದು ಸಾರಿ ಒಬ್ರೊಬ್ರಿಗೆ ಎಗ್ಸೇ ಇರಲ್ಲ, ಸ್ಪರ್ಮ್ಸೇ ಇರಲ್ಲ, ಆವಾಗ ಬಂಜೆತನಕ್ಕೆ ಟ್ರೀಟ್ಮೆಂಟ್ ಬೇರೆ ಥರ ಆಪ್ಷನ್ಸ್ ಇದೆ, ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕಾಗುತ್ತೆ. ಸೊ ಫೈನಲಿ ಏನು ಪ್ರಾಬ್ಲಮ್ ಇದೆ ಅಂತ ನೋಡಿಕೊಂಡು ಅದನ್ನು ಅಡ್ರೆಸ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್.